ಅದು ಇನ್ಫ್ಲೂಯೆನ್ಸ್ ಆಗೋದಕ್ಕೆ ತುಂಬ ಕಾರಣ ನಮಗೆ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂತ ಆಸೆ ಇರುತ್ತೆ. ನಾವು ಆ ಥರದ ಸಿನಿಮಾಗಳನ್ನು ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ನಮ್ಗೆ ಆಗಲ್ಲ ಅನ್ನೋ ಭಯ ಇರುತ್ತೆ. ಇಲ್ಲಾಂದರೆ ಇನ್ಫ್ಲೂಯೆನ್ಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಸಿನಿಮಾ ಅನ್ನೋದೇ ಒಂದು ಹೊಸ ರೀತಿಯ ದೃಶ್ಯಗಳನ್ನು ಕಟ್ಟೋವಂಥ ಸಾಧ್ಯತೆ. ಅದನ್ನೇ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದರೆ ಫಿಲ್ಮ್ ಮೇಕರ್ ಅಂತ ಏನಕ್ಕೆ ಕರ್ಕೋತೀಯ ನಿನ್ನ? ನಾನು ಇನ್ನೊಂದು ಥರದ ಸಿನಿಮಾಗಳನ್ನು ನಾನು ಮಾಡ್ತಾ ಇದ್ದೀನಿ ಅಂದರೆ, ಇನ್ನೊಂದು ರೆಫರೆನ್ಸ್ ಸಿನಿಮಾಗಳನ್ನು ಮಾಡ್ತಾ ಇದ್ದೀನಿ ಅಂದರೆ, ಅದು ತುಂಬ ಇಡೀ ಮಾಧ್ಯಮಕ್ಕೆ, ಇಡೀ ಕಲೆಗೆ ಮಾಡೋ ಮೋಸ ಅದು. ನಾನು ದುಡ್ಡು ಮಾಡ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಆದರೆ ಅದಲ್ಲಲ್ಲ, ನಾನೊಬ್ಬ ಮನುಷ್ಯನಾಗಿ ಹುಟ್ಟಿ ನನಗೊಂದು ಧ್ವನಿ ಇದೆ, ಅಂದರೆ ವಾಯ್ಸ್ ಅಂತ ಕರಿತೀವಿ ನಾವು, ಈ ಧ್ವನಿ ಅಲ್ಲ. ಸೊ ನಾನು ಹೇಳೋ ಕಥೆಗಳಲ್ಲಿ ಒಂದು ಧ್ವನಿ ಇದೆ, ಅದು ಭಿನ್ನವಾದದ್ದು, ಅದು ಹೊಸದ್ದು. ಯಾಕಂದರೆ ನಾನು ಒಬ್ಬನೇ ಇರೋದು ಈ ಭೂಮಿ ಮೇಲೆ. ನಾನು ಅದನ್ನು ಮಾಡಿದೆ. ನಾನು ಪ್ರಶಾಂತ್ ನೀಲ್ ಅವರ ಧ್ವನಿಯಲ್ಲಿ ನಾನು ಅನುಕರಣೆ ಮಾಡ್ತೀನಿ ಅಂದರೆ ಅದು ನನಗೆ ನಾನು ಮೋಸ ಮಾಡಿಕೊಂಡೆ, ಈ ಸೃಷ್ಟಿಗೆ ನಾನು ಮೋಸ ಮಾಡಿಕೊಂಡೆ. ಯಾಕಂದರೆ ಪ್ರಶಾಂತ್ ನೀಲ್ ಥರ ಇನ್ನೊಬ್ಬರು ಬೇಕಿದ್ರೆ ಸೃಷ್ಟಿನೇ ಅದನ್ನು ಮಾಡ್ತಿತ್ತು, ನನ್ನನ್ನು ಮಾಡಬೇಕು ಅಂತಿರಲಿಲ್ಲ. ಹಾಗಾಗಿ ಅದು ತುಂಬ ಆದರೆ ಏನೂ ಮಾಡೋಕ್ಕಾಗಲ್ಲ ಅದು. ಯಾಕಂದರೆ ಎಲ್ಲ ಥರದ ಫಿಲ್ಮ್ ಮೇಕರ್ಸ್ಗಳು ಇರ್ತಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಬೇರೆ ಬೇರೆ ರೀತಿಯ ಪ್ರಯತ್ನಗಳು ನಡೀತಾ ಇರುತ್ತೆ. ಅದ್ರ ಜೊತೆಗೆ ನಾನು ಕೂಡ ಈ ಥರದ ಸಿನಿಮಾ ಮಾಡಬೇಕು ಅಂತ ನನಗೆ ಮೊನ್ನೆ ಒಬ್ಬ ಹುಡುಗ ಕೇಳಿದೆ, ಯಾವುದೋ ಒಂದು ಸಿನಿಮಾದ ಸೀನ್ ಹೇಳಿ, ಇದೇ ಥರ ಸೀನು ನನ್ನ ಸಿನಿಮಾದಲ್ಲಿ ಹಾಕೋಬೇಕು ಅಂತಿದ್ದೀನಿ. ಲೈಕ್ ಯಾಕೆ, ಆಲ್ರೆಡಿ ಹಾಕ್ಕೊಂಡಿದ್ದಾರಲ್ಲ ಅವ್ರು, ಏನಕ್ಕೆ ಅಂತ. ಬಟ್ ಅದೇ ಅಂದರೆ ಒಟ್ನಲ್ಲಿ ಡೈರೆಕ್ಟರ್ ಆಗಬೇಕು, ಒಟ್ನಲ್ಲಿ ಕತೆ ಹೇಳಬೇಕು. ಅಂದರೆ ನಾನೊಬ್ಬ ಡೈರೆಕ್ಟ್ರಾಗಿ ಪ್ರೂವ್ ಆಗಬೇಕು. ನಾನು ಕೆಲವರು ಮೆಸೇಜ್ ಮಾಡಿ ಹೇಳ್ತಾರೆ, ನನಗೆ ನಿಮ್ಮ ಥರದ್ದು ಒಬ್ಬ ದೊಡ್ಡ ಮನುಷ್ಯ ಆಗಬೇಕು, ನಾನು ಏನು ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್ ನಾನು ದೊಡ್ಡ ಮನುಷ್ಯ ಆಗಿದ್ದೀನಿ ನನಗೆ ಅನಿಸಲ್ಲ. ಆ್ಯಂಡ್ ಆ ಒಂದು ಐಡಿಯಾಗಳು ಯೋಚನೆ ಮಾಡಿ, ಅಂದರೆ ಅದು ಹೇಗದು, ನಾನು ದೊಡ್ಡ ಮನುಷ್ಯ ಆಗಬೇಕು, ನಾನು ಅದಕ್ಕೆ ನನಗೂ ಸಪೋರ್ಟ್ ಮಾಡಿ ಅಂತ ಯಾಕೆ ಮಾಡ್ತಾರೆ? ನಾನೊಬ್ಬ ಕತೆಗಾರ, ನನ್ನ ಕತೆ ಓದಿ ಅಲ್ಲ, ಆ ಅಪ್ರೋಚ್ಗಳೇ ಇಲ್ಲ. ನನಗೊಂದು ಚಾನ್ಸ್ ಕೊಡಿ ಅಂತ ಯಾಕೆ ಕೊಡಬೇಕು? ನಿನ್ನಿಂದ ನನಗೇನು ಸಿಗುತ್ತೆ, ನೀನೇನು, ಅಥವಾ ನಿನ್ನಿಂದ ಇಂಡಸ್ಟ್ರಿಗೆ ಏನು ಸಿಗುತ್ತೆ, ನೀನೇನು ತಯಾರಿ ಮಾಡಿದೀಯ? ಅದು ಯಾವ ಥರ ಅಂದರೆ, ನಾನು ನಿನ್ನ ಮನೆಗೆ ಬಂದು ನನಗೆ ಅಡುಗೆ ಕೆಲಸ ಕೊಡಿ, ಅಡುಗೆ ಬರುತ್ತೆ, ಇಲ್ಲ ಅಡುಗೆ ಬರಲ್ಲ, ನನಗೊಂದು ಚಾನ್ಸ್ ಕೊಡಿ, ಹಂಗಲ್ಲ. ಆ್ಯಂಡ್ ಒಂದು ಅರ್ಧ ಗಂಟೆ 1 ಗಂಟೆ ಮಾಡೋ ಅಡುಗೆಗೆ ನಾವು ಅಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅಂದರೆ, ಒಂದು 4 ಕೋಟಿ 5 ಕೋಟಿ ದುಡ್ಡು ಹಾಕಿ ಯಾರ್ಯಾರನ್ನೂ ನಾವು ತೊಗೊಂಬಂದು ಸಿನಿಮಾ ಮಾಡಿಸ್ತಿದ್ದೀವಿ, ಅಷ್ಟು ಫ್ರೀಡಮಲ್ಲಿ ಮಾಡ್ತೀವಿ ಅಂದರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಅದೇ ಈ ರೆಫರೆನ್ಸ್ಗಳು ಅದೆಲ್ಲ ಹಪಾಹಪಿ ನಾವು ದೊಡ್ಡವರಾಗಬೇಕು ಅನ್ನೋ ಒಂದು, ಬೆಳಿಬೇಕು ಅನ್ನೋ ಒಂದು ಇದೆಯಲ್ವ, ಅದರಿಂದ ಆಗೋದು ಅಂತ ಅನ್ಸುತ್ತೆ.